ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮಗೆ ಪ್ರತಿದಿನ ನೆನಪಾಗುವ ವ್ಯಕ್ತಿಯ ಮನಸ್ಸಲ್ಲಿ ಏನಿದೆ ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ತುಂಬ ಧನ್ಯವಾದಗಳು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಅವ್ರ ಮನಸ್ಸಲ್ಲಿ ಏನಿದೆ, ನಿಮ್ಮ ಬಗ್ಗೆ ಏನು ಯೋಚನೆಗಳಿದೆ, ಐಸೋಲೇಷನ್ ಇದೆ, ಏನೋ ಬೇಜಾರು ಅನ್ನಿಸ್ತಾ ಇದೆ ಅವ್ರಿಗೆ, ಸ್ಟ್ರೆಸ್ ಆಗ್ತಾ ಇದೆ, ಇಲ್ಲೊಂದು ಲೆಟ್ಟಿಂಗ್ ಗೋ, ಇಲ್ಲಿಬ್ಬರು ದೂರ ಆಗಿದ್ದೀರಾ ಹಾಗನ್ನಿಸ್ತಾ ಇದೆ, ಅಥವಾ ಮಾತಾಡ್ತಿದ್ರು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಒಬ್ರಿಗೊಬ್ರಿಗೆ. ಇಲ್ಲೇನೋ ಒಂಟಿತನ ಫೀಲ್ ಆಗ್ತಾ ಇದೆ. ನಿಮ್ಮನ್ನು ಆದಷ್ಟು ಇಂಪ್ರೆಸ್ ಮಾಡೋಕ್ಕೆ ನೋಡಿದ್ದಾರೆ, ಆದರೆ ಏನು ದಾರಿ ಕಾಣ್ತಾ ಇಲ್ಲ. ಹಾಗೆ ಇಲ್ಲಿ ಸ್ಟ್ರೆಸ್ಸು ಇದೆ, ನಿಮ್ಮ ಬಗ್ಗೆ ಯೋಚನೆಗಳಿದೆ. ಈ ಟೈಮಲ್ಲಿ ಅದನ್ನೆಲ್ಲ ಮರೆತು ಅವ್ರ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅನ್ನೋದಿದೆ. ಆದ್ರೂ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ನೀವಿದ್ದೀರಾ, ಆ ನೆನಪುಗಳು ಬರ್ತಾ ಇರುತ್ತೆ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ, ಏನು ಬರುತ್ತೆ. ಐ ಡೋಂಟ್ ನೋ ದಿ ರೀಸನ್ ಬಿಹೈಂಡ್ ದಿಸ್. ಬಾಟಮ್ನಲ್ಲಿ ಏನಿದೆ, ಯುವರ್ ಎಕ್ಸ್ಪೆನ್ಸಸ್ ಆರ್ ಗೋಯಿಂಗ್ ಔಟ್ ಆಫ್ ಮೈ ಪಾಕೆಟ್. ಎಕ್ಸ್ಪೆನ್ಸಸ್ ಅಂದಾಗ ಖರ್ಚಲ್ಲ, ನಿಮ್ಮ ಬೇಡಿಕೆಗಳು ಅಂದಾಗ ನೀವು ಅವ್ರನ್ನ ಏನೇನೋ ಕೇಳಿದ್ದೀರಾ, ಈ ಕನೆಕ್ಷನಲ್ಲಿ ಕ್ಲಾರಿಟಿ ಕೇಳಿದ್ದೀರಾ, ಆ ಫ್ರೆಂಡ್ಶಿಪ್ಗೊಂದು ಅರ್ಥ ಕೇಳಿದ್ದೀರಾ, ಜೀವನದ ಕೊನೆ ತನಕ ನೀವು ನನ್ನ ಜೊತೆ ಇರ್ತೀರಾ ಹಾಗೆಲ್ಲ ನೀವು ಕೇಳಿದ್ದೀರಾ. ಒಂದೇ ಸರಿ ನೀವು ಅಷ್ಟೊಂದೆಲ್ಲ ಕೇಳಿದಾಗ ಅವ್ರಿಗೇನೋ ಆನ್ಸರ್ ಮಾಡೋಕ್ಕಾಗಿಲ್ಲ, ಯೋಚನೆ ಮಾಡೋಕ್ಕೆ ಟೈಮ್ ತೊಗೊಂಡಿದ್ದಾರೆ, ಅಥವಾ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ. ಇವೆಲ್ಲ ಯೋಚನೆಗಳಿಂದ ಸ್ಟ್ರೆಸ್ ಆಗ್ತಾ ಇದೆ. ಇಷ್ಟು ದಿನ ಆರಾಮಾಗಿದ್ವಿ, ಹಾಗೇ ಇರೋಣ ಹಾಗೆ ನಿಮ್ಗೆ ಹೇಳಿರಬೇಕು. ಇದ್ರ ಹಿಂದೆ ಏನಿದೆ ಕಾರಣ, ಆ ಥರ ಯೋಚನೆ ಮಾಡ್ತಾ ಇದ್ದಾರೆ ಅವರು. ಜೀವನ ಪೂರ್ತಿ ನಿಮ್ಮ ಜೊತೆ ಇರೋಕ್ಕೆ ಅವ್ರಿಗೂ ಇಷ್ಟ, ಆದರೆ ಪ್ರಾಮಿಸ್ ಮಾಡೋಕ್ಕೆ ಹಿಂಜರಿಕೆ ಇದೆ. ಪ್ರಾಮಿಸ್ ಅಂದಾಗ ಅದೊಂದು ರೆಸ್ಪಾನ್ಸಿಬಿಲಿಟಿ. ಒಂದ್ಸರಿ ಹೇಳಿದ ಮೇಲೆ ಅದನ್ನು ನಡೆಸ್ಕೊಡ್ಬೇಕು. ಅದಕ್ಕೆ ಅದೆಲ್ಲ ನನ್ನ ಕೈನಲ್ಲಿ ಆಗುತ್ತಾ, ಆ ಒಂದು ಯೋಚನೆ ಇಲ್ಲಿ ಕಾಣ್ತಾ ಇದೆ. ಇದಕ್ಕೆ ಸ್ವಲ್ಪ ಕಾರ್ಡ್ಸ್ ನೋಡೋಣ, ಏನು ಬರುತ್ತೆ. ನೀವೇನು ಯೋಚನೆ ಮಾಡ್ತಾ ಇದ್ದೀರಾ? ಇಲ್ಲೊಂದು 3 ಆಫ್ ಕಪ್ಸ್ ಬರ್ತಾ ಇದೆ, ಹಾಗೆ 6 ಆಫ್ ಪೆಂಟಿಕಲ್ಸ್, ಇಲ್ಲಿ ಕಿಂಗ್ ಆಫ್ ಕಪ್ಸ್ ಬರ್ತಾ ಇದೆ. ಈಗ ಅವರು ಏನು ಯೋಚನೆ ಮಾಡ್ತಾ ಇದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. 8 ಆಫ್ ಸಾರ್ಡ್ಸ್, ಕಿಂಗ್ ಆಫ್ ವ್ಯಾಂಡ್ಸ್, ಇಲ್ಲೊಂದು ಡೆವಿಲ್ ಕಾರ್ಡ್ ಬರ್ತಾ ಇದೆ, ಇಲ್ಲಿ ಕಿಂಗ್ ಆಫ್ ಸಾರ್ಡ್ಸ್ ಇದೆ. ನಿಮಗೇನೋ ಉತ್ತರ ಕೊಡುವಂಥ ಪರಿಸ್ಥಿತಿನಲ್ಲಿ ಇಲ್ಲ ಅವರು. ನೀವು ಇಲ್ಲಿ ಕತ್ತೆ ಹಿಡ್ಕೊಂಡು ಕೂತ್ಕೊಂಡಿದ್ದೀರಾ, ಏನಾದರೂ ನನಗೆ ಡಿಸಿಷನ್ ಕೊಡು, ಕ್ಲಾರಿಟಿ ಕೊಡು ಹಾಗೆ ನೀವು ಕೇಳ್ತಾ ಇದ್ದೀರಾ. ನಿಮಗೆ ಇಲ್ಲಿ ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇದೆ. ಮತ್ತು ಅವರು ಬೇರೆ ಯಾರನ್ನಾದ್ರೂ ಆರಿಸ್ಕೊಂಡ್ರೆ ಅಥವಾ ನನ್ನಿಂದ ದೂರ ಆದರೆ ನಿಮ್ಗೆ ಯಾಕೋ ಅವರನ್ನು ಮರೆಯೋಕ್ಕಾಗ್ತಾ ಇಲ್ಲ. ಪ್ರತಿದಿನ ಅವರು ನಿಮಗೆ ನೆನಪಾಗ್ತಾರೆ. ಅದಕ್ಕೋಸ್ಕರ ನೀವು ಅವರನ್ನು ಏನು ಕೇಳಿದ್ದೀರಾ, ಈ ಒಂದು ಕನೆಕ್ಷನಲ್ಲಿ ಡಿಸಿಷನ್ ಕೇಳಿದ್ದೀರಾ. ಅದಕ್ಕೆ ಇನ್ನೇನಿದೆ ನೋಡೋಣ. ಇಲ್ಲಿ ತುಂಬ ಇಮೋಷ್ನಲ್ ಆಗಿ ಡಿಪೆಂಡ್ ಆಗಿದ್ದೀರಾ ನೀವು. ಯಾರೋ ಫ್ರೆಂಡ್ಸ್ ಮುಖಾಂತರ ಅಥವಾ ಯಾವುದೋ ಫಂಕ್ಷನಲ್ಲಿ ನೀವಿಬ್ಬರು ಮೀಟ್ ಆಗಿದ್ದೀರಾ. ಇಬ್ಬರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಬೆಳೆದಿದೆ. ಕೆಲವರು ಹಣದ ಸಹಾಯ ಮಾಡಿರ್ಬೋದು ಅಥವಾ ಹಣದ ಸಹಾಯನೂ ತೊಗೊಂಡಿರ್ಬೋದು. ಆ ವ್ಯಕ್ತಿಗೋಸ್ಕರ ನೀವು ಏನು ಮಾಡೋಕ್ಕೂ ರೆಡಿ ಇದ್ದೀರಾ. ಅವರ ಎನರ್ಜಿ ನೋಡಿದಾಗ ಕಟ್ಟಿ ಹಾಕಿದಂಥ ಪರಿಸ್ಥಿತಿ ಇದೆ. ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಅಥವಾ ನಿಮ್ಮ ಹತ್ರ ಡಿಪ್ಲೊಮ್ಯಾಟಿಕ್ ಆಗಿ ಮಾತಾಡ್ತಿದ್ದಾರೆ. ಇಲ್ಲಿ ಯಾರ್ದೋ ಕಂಟ್ರೋಲಿಂಗ್ ಎನರ್ಜಿ ಇದೆ. ನಿಮಗೆ ಡಿಸಿಷನ್ ಕೊಡಬೇಕು ಅನ್ನೋ ಆಸೆ ಇದೆ. ಅಥವಾ ಅವರೊಬ್ಬರದ್ದೇ ಅಲ್ವಾ, ಮನೆಯಲ್ಲೂ ಕೇಳಬೇಕಾಗುತ್ತೆ, ಅಥವಾ ಅದರ ಹಿಂದೆ ಏನೇನೋ ಸಮಸ್ಯೆಗಳಿರುತ್ತೆ. ಎಲ್ಲದರಿಂದ ಅವ್ರಿಗೆ ಸ್ಟ್ರೆಸ್ ಇದೆ ಅನ್ನೋದು ಬರ್ತಾ ಇದೆ. ನಿಮಗೂ ಲೋನ್ಲಿನೆಸ್ ಫೀಲ್ ಆಗ್ತಾ ಇದೆ. ಆ ವ್ಯಕ್ತಿನ ಬಿಟ್ಕೊಡ್ಬೇಕಲ್ಲ ಅನ್ನೋ ಇನ್ಸೆಕ್ಯೂರಿಟಿ ಫೀಲ್ ಆಗ್ತಿದೆ ನಿಮಗೆ. ನಿಮ್ಮಿಬ್ಬರ ಮಧ್ಯೆ ಏನೋ ನೆಗೆಟಿವ್ ಎನರ್ಜಿ ಇದೆ, ಅದರಿಂದ ನೀವು ಮುಂದುವರಿಯೋಕ್ಕಾಗ್ತಾ ಇಲ್ಲ. ಇವೆಲ್ಲ ಕಾರಣಗಳಿಂದ ಅವರು ನಿಮ್ಮಿಂದ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾರೆ ಹಾಗನ್ನಿಸ್ತಾ ಇದೆ. ಇದಕ್ಕೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಿಂದ ಏನು ಬರುತ್ತೆ ನೋಡೋಣ. ಅವ್ರ ಮನಸ್ಸಲ್ಲಿ ಏನಿದೆ, ಒಂದು ನಿಮಿಷ ನೀವು ನಂಬಿದ ದೇವ್ರನ್ನ ನೆನೆಸ್ಕೊಳ್ಳಿ, ಹಾಗೆ ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಡಿವೈನ್ ಎನರ್ಜಿನಲ್ಲಿ ಕನೆಕ್ಟ್ ಆಗೋಕ್ಕೆ ಪ್ರಯತ್ನ ಮಾಡಿ. ಸ್ಪಿರಿಟ್ ಗೈಡ್ಸ್, ಏಂಜಲ್ಸ್, ಯೂನಿವರ್ಸ್ ಗೈಡ್ ಮಾಡಿ.
ಈ ಫ್ರೆಂಡ್ಶಿಪ್ನಲ್ಲಿ ತುಂಬ ದಿನದ ಆತ್ಮೀಯತೆ ಇದೆ. ಈ ಟೈಮಲ್ಲಿ ಇಬ್ಬರೂ ದೂರ ಆಗಿದ್ದೀರಾ ಸರಿ. ನಿಮ್ಮ ಮಾತು, ನಗುಮುಖ ಅವ್ರಿಗಾಗಾಗ ನೆನಪಾಗುತ್ತೆ. ಎಲ್ಲೋ ಹೃದಯಾಂತರಾಳದಲ್ಲಿ ನಿಮ್ಮ ಬಗ್ಗೆ ಫೀಲಿಂಗ್ಸ್ ಇದೆ. ಈ ವ್ಯಕ್ತಿ ತುಂಬ ಸೆನ್ಸಿಟಿವ್ ಅನ್ನಿಸ್ತಾ ಇದೆ. ಹಾಗೆ ಪ್ಯಾಷನೇಟ್, ಇಮೋಷ್ನಲ್ ಪರ್ಸನ್ ಅನ್ನಿಸ್ತಾ ಇದೆ. ನೇಚರ್ ತುಂಬ ಇಷ್ಟ ಆಗುತ್ತೆ. ಒಬ್ಬರೇ ಕೂತು ನಿಮ್ಮ ಬಗ್ಗೆ ಕನಸು ಕಾಣೋದಿದೆ. ನಿಮ್ಮ ಬಗ್ಗೆ ಏನೇನೋ ಫೀಲಿಂಗ್ಸ್ ಇದೆ. ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಒಟ್ಟಿಗೆ ಹಿಂದೆ ಕ್ಲಾಸ್ಮೇಟ್ಸ್ ಆಗಿದ್ರಿ, ಈಗ ಫ್ರೆಂಡ್ಸ್ ಆಗಿದ್ದೀರಾ. ಅಲ್ಲಿ ಆತ್ಮೀಯತೆ ಬೆಳೆದಿದೆ. ಇವರೊಂದು ಮ್ಯೂಸಿಕ್ ಲವರ್ ಅನ್ನಿಸ್ತಾ ಇದೆ. ಕೆಲವು ಹಾಡುಗಳಲ್ಲಿ, ಲಿರಿಕ್ಸಲ್ಲಿ ನಿಮ್ಮನ್ನು ಕಾಣ್ತಾರೆ. ಹಿಂದೆ ಸಹ ಈ ಹಾಡುಗಳನ್ನ ಕೇಳ್ತಾ ಇದ್ರು. ಈಗ ಈ ಹಾಡುಗಳು ಯಾಕೋ ತುಂಬ ಇಷ್ಟ ಆಗ್ತಾ ಇದೆ. ಯಾಕೆಂದರೆ ಆ ಹಾಡುಗಳಲ್ಲಿ ನಿಮ್ಮ ನೆನಪುಗಳಿವೆ. ಅಲ್ಲೊಂದು ಬೇರೆ ಪ್ರಪಂಚನೇ ಇದೆ. ಅವರ ಡೀಪ್ ಡೌನ್ ಕಾನ್ಷಿಯಸ್ ಮೈಂಡಲ್ಲಿ ನಿಮ್ಮ ನೆನಪುಗಳು, ನಿಮ್ಮ ಮಾತುಗಳು ಇದೆ. ಇಷ್ಟೆಲ್ಲ ಫೀಲಿಂಗ್ಸ್ ಇದ್ರೂ ಒಂದೊಂದ್ಸರಿ ನೆಗೆಟಿವ್ ಥಾಟ್ಸ್ ಬರುತ್ತೆ. ಇಲ್ಲಿ ಯಾವುದೋ ಕಂಟ್ರೋಲಿಂಗ್ ಎನರ್ಜಿ ಇದೆ. ಹಾಗಿರೋದ್ರಿಂದ ಈ ಕನೆಕ್ಷನಲ್ಲಿ ನಿಮಗೇನೋ ಡಿಸಿಷನ್ ಕೊಡೋಕ್ಕಾಗ್ತಾ ಇಲ್ಲ. ಈಗ ದೂರ ಆಗಿದ್ದಾರೆ ಸರಿ, ಆದರೆ ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮನ್ನು ಗಮನಿಸೋದಿದೆ. ಸದ್ಯದಲ್ಲಿ ಇಬ್ರಿಗೂ ಮಾತುಕತೆಗಳಿಲ್ಲ, ಆದರೆ ನೆನಪುಗಳಿದೆ. ಡೈರೆಕ್ಟಾಗಿ ಕನೆಕ್ಟ್ ಆಗಿಲ್ದಿದ್ರೂ ಟೆಲಿಪತಿಕಲಿ, ಇಮೋಷ್ನಲಿ ಯಾವಾಗಲೂ ಒಬ್ರಿಗೊಬ್ರಿಗೆ ಕನೆಕ್ಟ್ ಆಗಿರ್ತೀರಾ ಅನ್ನೋದಿದೆ. ಅವ್ರ ಕೆಲಸದಲ್ಲಿ ಬ್ಯುಸಿ ಇರೋದ್ರಿಂದ ಬಿಡುವಾದಾಗ ಒಬ್ಬರೇ ಕೂತು ನಿಮ್ಮನ್ನು ನೆನಪಿಸ್ಕೊಳ್ಳೋದಿದೆ. ಅದು ಅವ್ರಿಗಿಷ್ಟವಾದ ಹಾಡುಗಳ ಮುಖಾಂತರ ನಿಮ್ಮ ಜೊತೆ ಡೀಪಾಗಿ ಕನೆಕ್ಟ್ ಆಗ್ತಾರೆ ಅನಿಸುತ್ತೆ. ಇಲ್ಲಿ ಬಹಳಷ್ಟು ಅನ್ಸೆಡ್ ಫೀಲಿಂಗ್ಸ್ ಬರ್ತಾ ಇದೆ. ನೀವೊಂದು ಓವರ್ ಥಿಂಕಿಂಗ್ ಪರ್ಸನ್ ಅನ್ನಿಸ್ತಾ ಇದೆ. ಇಲ್ಲಿ ನಿಮ್ಮ ಮಾತು, ನಿಮ್ಮ ಓವರ್ ಥಿಂಕಿಂಗ್ ಈಗೀಗ ಅವ್ರಿಗೆ ಇಷ್ಟ ಆಗ್ತಾ ಇದೆ. ಇಲ್ಲಿ ಮಾತಿಗಿಂತ ಮೌನನೇ ಜಾಸ್ತಿ. ನಿಮ್ಮ ಹತ್ರ ಏನು ಮಾತಾಡ್ತಾ ಇಲ್ಲ. ಇಲ್ಲೊಂದು ಕಮ್ಯುನಿಕೇಷನ್ ಗ್ಯಾಪ್ ಇದೆ. ಇಲ್ಲಿ ಆ್ಯಕ್ಷನ್ಸ್ ಏನೂ ಕಾಣ್ತಾ ಇಲ್ಲ. ನಿಮ್ಮ ಮುಖ ನೋಡಿದಾಗೆಲ್ಲ ನಿಮ್ಮನ್ನು ಮಾತಾಡಿಸ್ಬೇಕು ಅಂತ ಅನಿಸುತ್ತೆ. ನಿಮ್ಮ ಕಂಟ್ರೋಲಿಂಗ್ ನೇಚರಿಂದ ನಿಮ್ಮಿಂದ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಹಾಗೆ ಸಮಯ ಕಳೀತಾ ಇದೆ. ಹಿಂದೆ ಒಳ್ಳೆ ಫ್ರೆಂಡ್ಶಿಪ್ನಲ್ಲಿದ್ದಾಗ ತುಂಬ ಚೆನ್ನಾಗಿತ್ತು ಅನಿಸ್ತಾ ಇದೆ ನಿಮಗೆ. ಅದು ಯಾವುದೇ ಫ್ರೆಂಡ್ಶಿಪ್ ಆಗಿರಲಿ, ಜೀವನದಲ್ಲಿ ಅದೊಂದು ವಿಟಮಿನ್ ಟ್ಯಾಬ್ಲೆಟ್ಸ್ ಇದ್ದ ಹಾಗೆ. ಏನೋ ಸಂತೋಷ ಇರುತ್ತೆ, ಆದರೆ ಈಗ ನಿಮಗೆ ಅವರನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಮುಂದೆ ನಿಮ್ಮ ಬಗ್ಗೆ ಅವ್ರು ಏನಾದರೂ ಆ್ಯಕ್ಷನ್ ತಗೋತಾರಾ? ಇದಕ್ಕೆ ಮುಂದೆ ಏನು ಬರುತ್ತೆ? ಏಂಜಲ್ಸ್ ಏನು ಹೇಳ್ತಾರೆ ಕೇಳೋಣ. ಏಂಜಲ್ಸಿಂದ ನಿಮಗೆ ಏನು ಮೆಸೇಜ್ ಬರುತ್ತೆ ನೋಡೋಣ. ಸ್ಲೋ ಡೌನ್, ಮತ್ತೊಂದು ಟ್ರೂ ಲವ್, ಇಲ್ಲೊಂದು ಸ್ಪಿರಿಚುವಲ್ ಕನೆಕ್ಷನ್, ಹಾಗೆ ಯು ಆರ್ ಲಿಮಿಟ್ಲೆಸ್, ಮತ್ತೊಂದು ರೊಮ್ಯಾನ್ಸ್ ಅನ್ನೋದಿದೆ. ಇಲ್ಲಿ ಆ್ಯಕ್ಷನ್ ಸ್ಪೀಕ್ ಲೌಡ್ಲಿ, ಇಲ್ಲಿ ರಿಸೀವ್ ವಿತ್ ಲವ್ ಆ್ಯಂಡ್ ಅಪ್ರಿಸಿಯೇಷನ್. ನೀವು ಅವರಿಂದ ಏನೋ ಉತ್ತರಕ್ಕೆ ನಿರೀಕ್ಷೆ ಮಾಡ್ತಾ ಇದ್ದೀರಾ, ಅದು ಸದ್ಯದಲ್ಲೇ ನಿಮಗೆ ದೊರಕುತ್ತೆ ಅನ್ನೋದು ಬರ್ತಾ ಇದೆ. ನಿಮ್ಮನ್ನು ಅವರು ಅಕ್ಸೆಪ್ಟ್ ಮಾಡ್ಕೋತಾರೆ ಹಾಗನ್ನಿಸ್ತಾ ಇದೆ. ಸದ್ಯದಲ್ಲಿ ಅವರು ಏನೋ ನಿಮಗೆ ಡಿಸಿಷನ್ ಕೊಡ್ತಾರೆ ಅನ್ನಿಸ್ತಾ ಇದೆ. ಸ್ವಲ್ಪ ದಿನ ಇದು ಸ್ಲೋ ಡೌನ್ ಆಗಿರುತ್ತೆ. ಇಲ್ಲೊಂದು ಐಸೋಲೇಷನ್ ಇದೆ. ನೀವು ಆ ವ್ಯಕ್ತಿಗೋಸ್ಕರ ಕಾಯ್ತಾ ಇದ್ದೀರಾ. ನಿಮ್ಮದು ನಿಜವಾದ ಪ್ರೀತಿಯಾಗಿದೆ ಅನ್ನೋದು ಇಲ್ಲಿ ಬರ್ತಾ ಇದೆ. ದಿಸ್ ಲವ್ ಈಸ್ ಒನ್ಸ್ ಇನ್ ಎ ಲೈಫ್ ಟೈಮ್. ನೀವು ಮೊದಲನೇ ಸರಿ ಆ ವ್ಯಕ್ತಿನ ಇಷ್ಟಪಟ್ಟಿದ್ದೀರಾ, ಡೀಪಾಗಿ ಕನೆಕ್ಟ್ ಆಗಿದ್ದೀರಾ. ಇದೊಂದು ಸ್ಪಿರಿಚುವಲ್ ಕನೆಕ್ಷನ್ ಆಗಿದೆ ಅನ್ನೋದು ಬರ್ತಾ ಇದೆ. ಆದರೆ ಅವರು ನಿಮ್ಮ ಜೊತೆ ಇದ್ದಾರೆ. ಅವರ ಪ್ರೀತಿ ಲಿಮಿಟ್ಲೆಸ್ ಅನ್ನೋದು ಬರ್ತಾ ಇದೆ. ನಿಮ್ಮ ಬಗ್ಗೆ ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ. ಏನೋ ಅವ್ರ ಮನಸ್ಸಲ್ಲಿ ನಿರ್ಧಾರ ಮಾಡ್ಕೊಂಡಿದ್ದಾರೆ, ಅದನ್ನು ಸದ್ಯದಲ್ಲೇ ನಿಮಗೆ ಹೇಳ್ತಾರೆ ಅನ್ನಿಸ್ತಾ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದ್ದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.